ನಮಸ್ಕಾರ ಕರ್ನಾಟಕ. ಭಾನುವಾರ ಇವತ್ತು ಮೋಸ್ಟ್ಲಿ ಎಲ್ಲರೂ ರೆಸ್ಟ್ ಮಾತಾಡ್ತೀರಾ, ಬಟ್ ಆದರೂ ಸಮಾಜದಲ್ಲಿ ಸಮಸ್ಯೆಗಳು ಮಲಗೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ಈ ರೀತಿ ಬೆಳಗ್ಗೆನೋ ರಾತ್ರಿ ಮಧ್ಯರಾತ್ರಿಲೋ ಲೈವ್ ಬರಬೇಕಾಗುತ್ತೆ. ಈ ವಿಡಿಯೋ ಕರ್ನಾಟಕದ ಆರೋಗ್ಯ ಮಂತ್ರಿ ಆದಂಥ ಆರೋಗ್ಯ ಇಲಾಖೆ ಆರೋಗ್ಯ ಮಂತ್ರಿ ಆದಂಥ ದಿನೇಶ್ ಗುಂಡೂರಾವ್ ಮತ್ತೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನೋಡಲೇಬೇಕು. ಕಾರಣ ಯಾಕೆ ಅಂತಂದ್ರೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ವೈದ್ಯರನ್ನ ದೇವರಿಗೆ ಹೋಲಿಸುವಂತ ಈ ಸಮಾಜದಲ್ಲಿ, ವೈದ್ಯರನ್ನ ದೇವ್ರ ರೀತಿ ಕಾಣುವಂತ ಈ ಸಮಾಜದಲ್ಲಿ ಒಬ್ಬ ವೈದ್ಯ ಒಬ್ಬ ನರ್ಸ್ಗೆ ಕಾಂಟ್ರಾಕ್ಟ್ ರಿನ್ಯೂ ಮಾಡಕ್ಕೆ ವಸೂಲಿಗಿಳಿತಾನೆ. ಅದು 5,000 10,000. ಅವನು ಲಂಚ ಯಾವ ರೀತಿ ಕೇಳ್ತಾನೆ ಫೋನಲ್ಲಿ ಅಂತಂದ್ರೆ, ಈ ಹರಾಜಾಕಲ್ಲ, ಈ ಕಾಂಟ್ರಾಕ್ಟ್ ನ ಹರಾಜಾಕ್ತಾರೆ. ಯಾರು ಕಡಿಮೆ ದರ ತಗೊಳ್ತಾರೋ ಅವ್ರಿಗೆ ಕೊಡ್ತಾರೆ. ಆ ರೀತಿ ಒಬ್ಬ ನರ್ಸ್ಗೆ ಕಾಂಟ್ರಾಕ್ಟ್ ರಿನ್ಯೂ ಸೈನ್ ಮಾಡಕ್ಕೆ ತನ್ನ ಪೊಸಿಷನ್ ಅನ್ನ ದುರ್ಬಳಕೆ ಮಾಡಿಕೊಂಡಂತ ಒಬ್ಬ ಡಾಕ್ಟರ್ ಖಂಡಿತವಾಗಿ ಮಾಜಿ ಮುಖ್ಯಮಂತ್ರಿಗಳ ಮಗನಾದಂತ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು, ಇಷ್ಟೊಂದು ಅನಾರೋಗ್ಯ ನಿಮ್ಮ ಆರೋಗ್ಯ ಇಲಾಖೆನಲ್ಲಿ ಕಾಡ್ತಾ ಇದೆ. ಇಂಥ ಪ್ರಾಣ ಉಳಿಸುವಂತ ಡಾಕ್ಟರ್ ಅಂತ ಬ್ರ್ಯಾಂಡ್ ಹಾಕೊಂಡಂತವ್ರು 5,000 10,000 15,000 ಅಂತ ಬೀಟ್ ಕರೀತಾರೆ. ಆ ಹರಾಜಿನ ಲಂಚಕ್ಕೆ ಬೀಟ್ ಕರೀತಾರೆ ಅಂತಂದ್ರೆ, ಒಬ್ಬ ನರ್ಸ್ ಜೊತೆ ಈ ರೀತಿ ನಡ್ಕೊಳೋಂತ ಲಂಚಕ್ಕೋಸ್ಕರ ನಡ್ಕೊಳಂತ ಒಬ್ಬ ಈ ರಾಕ್ಷಸನನ್ನ, ಡಾಕ್ಟರ್ ಅಂತ ಹೆಸರೇಳಿ ರಾಕ್ಷಸನನ್ನ ಇನ್ನ ಸಾಮಾನ್ಯ ರೋಗಿಗಳ ಬಳಿ, ಪೇಷಂಟ್ಗಳ ಬಳಿ, ಹಳ್ಳಿಗಳಲ್ಲಿ ಈ ಡಾಕ್ಟರ್ ಅಂತ ಹೇಳಿಕೊಳ್ಳುವ ಲಂಚ ಬಕಾಸುರರ ಮೇಲೆ ಕ್ರಮ ಯಾವಾಗ ಅಂತ ಕೇಳಬೇಕಾದಂತ ಪರಿಸ್ಥಿತಿ ಬಂದಿದೆ. ಕರ್ನಾಟಕ ರಾಜ್ಯದ ಐ ಥಿಂಕ್ ಆರೋಗ್ಯ ಮಂತ್ರಿ, ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಮೋಸ್ಟ್ಲಿ ರಾತ್ರಿ ಈ ಒಂದು ಐ ಥಿಂಕ್ ವಾಯ್ಸ್ ತುಣುಕನ್ನ ಹಾಕಿದೀವಿ. ನೀವೆಲ್ಲ ಕೇಳಿರ್ಬೋದು, ಸಾಕಷ್ಟು ಜನ ಶೇರ್ ಮಾಡಿದ್ದಾರೆ. ಐ ಥಿಂಕ್ ಇಡೀ ರಾಜ್ಯನೇ ನೋಡಿದೆ. ಮಾನಗೇಡಿಗಳು, ಸರ್ಕಾರ ಸಂಬಳ ಕೊಡ್ತದ, ಸಂಬಳದಲ್ಲಿ ಜೀವನ ಮಾಡ್ರೋ ರಣಹೇಡಿಗಳ ಲಂಚ ಬಕಾಸುರಂತ ಇಲ್ಲ. ಅಕ್ರಮವಾಗಿ ದುಡ್ಡು ಬರಲೇಬೇಕು ತಿಂಗಳಿಗೆ, ಅದನ್ನ ತಿಂದು ಇವ್ರು ಜೀವನ ಮಾಡ್ಲೇಬೇಕು. ಅಕಸ್ಮಾತ್ ಅಪ್ಪಿತಪ್ಪಿಗೆ 1,000 ಕೇಸು 10,000 ಕೇಸಲ್ಲಿ ಒಬ್ರು ತಗಲಾಕಂಡೆ. ಬನ್ನಿ ಒಂದ್ ನಿಮಿಷ ವಿಡಿಯೋ ನೋಡೋಣ. ವಿ ವಾಂಟ್ ಊಟ ಮಾಡಿದ್ರೆ ಇಲ್ಲ ಸರ್, ಮಾಡ್ಬೇಕು ಊಟ. ಅದು ಕಾಂಟ್ರಾಕ್ಟ್ ಅಮೌಂಟ್ 5,000 ಕೊಟ್ಟು ರಿನ್ಯೂವಲ್ ಮಾಡಿಸ್ಕೊಳ್ರಿ. ಅರ್ಥ ಆಯ್ತಾ? ದುಡ್ಡು ಅರ್ಜೆಂಟ್ ಆಗ್ಲಿಲ್ಲ ಅಂದ್ರು ನನ್ ನಿಧಾನ ಕೊಟ್ಟು ಪರವಾಗಿಲ್ಲ, ಬಟ್ ನನ್ಗೆ ಕಾಸು ಕೊಟ್ಮೇಲೆ ನಾನು ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡೋದು. ಅರ್ಥ ಆಯ್ತಾ? ಕಾಸು ಕೊಡದೆ ಅಡ್ಜಸ್ಟ್ ಏನೂ ಇಲ್ಲ. ನೀವು ಏನೋ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ, ನನ್ನ ಹತ್ರ ಏನು ನಡೆಯೋದು ಇಲ್ಲ. ಅರ್ಥ ಆಯ್ತಾ? ನೀವು ದುಡ್ಡು ಕೊಡ್ದಂಗೆನೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡಿಸ್ಕೊಳ್ಳೋಣ, ಮತ್ತೆ ರಿನ್ಯೂವಲ್ ಆದ್ಮೇಲೆ ಕಾಂಟ್ರಾಕ್ಟ್ ಮತ್ತೆ ಮೊದ್ಲು ಹೆಂಗೆ ತರಲೆ ಮಾಡ್ತಿದ್ನೋ ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ನೋ ಅದೇ ತರ ಕೊಟ್ಕೊಂಡು ಹೋಗೋಣ. ಯಪ್ಪ ಯಾಮಾರಿ ಸೈನ್ ಮಾಡಿ ಕೊಟ್ಬಿಡ್ತಾನೆ, ಇನ್ನೊಂದು ವರ್ಷಕ್ಕೆ ರಿನ್ಯೂವಲ್ ಆಗುತ್ತೆ, ಆಮೇಲೆ ನಾನು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಅನ್ಕೊಂಡಿರ್ಬೋದು ನೀವು. ಯಪ್ಪ ಅಂದ್ರೂ ನಾನು ಸೈನ್ ಮಾಡಲ್ಲ. ಇಲ್ಲ, ಅರ್ಥ ಆಯ್ತಾ? ಲೇಟ್ ಮಾಡಿದ್ರೆ 10,000 ಕೇಳ್ತೀನಿ. ನಿಮ್ಗೆ 3 ರಿಂದ 4 ದಿವಸ ಟೈಮ್ ಕೊಡ್ತೀನಿ. ಲೇಟ್ ಆದಷ್ಟು ನಿಮ್ಗೆ ತಲೆನೋವು. ಸಂಜೆಯವ್ರು ಕೇಳ್ತಾರೆ, ಯಾಕೆ ನಿಮ್ದು ಕಾಂಟ್ರಾಕ್ಟ್ ರಿನ್ಯೂವಲ್ ಫಾರ್ಮ್ ಇನ್ನು ತಗೊಂಡ್ ಬರ್ತಿಲ್ಲ ಅಂತ. ಅರ್ಥ ಆಯ್ತಾ? ನೀವು ಲೇಟ್ ಮಾಡಿದ್ರೆ 10,000 ಆಗುತ್ತೆ, ಇನ್ನು ಲೇಟ್ ಮಾಡಿದ್ರೆ 15,000 ಆಗುತ್ತೆ. ಅಲ್ಲಿಗೆ ಮುಗಿಯುತ್ತೆ. ಅರ್ಥ ಆಯ್ತಾ? ಆಮೇಲೆ ನಾನೇನು ಕೇಳೋದಿಲ್ಲ. ನೀವೇನು ತರಲೆ ಮಾಡಕ್ ಹೋಗ್ಬೇಡ್ರಿ, ನನ್ಗೆಲ್ಲ ಗೊತ್ತಾಗುತ್ತೆ. ನಾನು ತುಂಬಾನೇ ಇಂತ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ನಿಮ್ಮಂತವ್ರನ್ನ ತುಂಬಾ ಜನ ನೋಡಿದ್ದೀನಿ. ಅರ್ಥ ಆಯ್ತಾ? ಏನು ರಾಜಕೀಯ ಮಾಡ್ಬೇಡ್ರಿ, ಏನು ತರಲೆ ಮಾಡಕ್ ಹೋಗ್ಬೇಡ್ರಿ, ನನ್ಗೆಲ್ಲ ಗೊತ್ತಾಗತ್ತೆ. ನೀವೇನೇನು ನಾಟಕ ಮಾಡ್ತೀರಾ, ಯಾವಾಗ ಎಲ್ಲೆಲ್ಲಿ ನಾಟಕ ಮಾಡ್ತೀರಾ, ಯಾರು ಫೋನ್ ಮಾಡ್ತೀರಾ, ಯಾರು ನಿಮ್ ಜೊತೆ ಸಾಥ್ ಕೊಟ್ಟವ್ರೆ, ನೀವ್ ಯಾರಿಗೆಲ್ಲ ಫೋನ್ ಮಾಡ್ತೀರಾ ಅಂತೆಲ್ಲ ನಂಗೆ ಚೆನ್ನಾಗ್ ಗೊತ್ತು. ನೀವೇನ್ ತಿಪ್ಪರ್ಲಾಗ ಹಾಕಿದ್ರು ನಮ್ ಕಾಂಟ್ರಾಕ್ಟ್ ನೀವಂತೂ ಫ್ರೀ ಆಗಂತೂ ಮಾಡ್ಕೊಡಲ್ಲ. ಅರ್ಥ ಆಯ್ತಾ? 3 ರಿಂದ 4 ದಿವಸ ಒಳಗಡೆ ಆದ್ರೆ 5,000, ಅದ್ರ ಮೇಲಾದ್ರೆ 10,000, ಅದ್ರ ಮೇಲಾದ್ರೆ 15,000. ನಾನೊಂದು ಟೈಮ್ ಲಿಮಿಟ್ ಇಟ್ಕೊತೀನಿ, ಈ ತಿಂಗಳು ಕೊನೆವರೆಗೂ. ಆಮೇಲೆ ಇಲ್ಲ. ಇವತ್ತೆಷ್ಟು 12ನೇ ತಾರೀಕ? ಇಲ್ಲ, ಇನ್ನೊಂದು 10 days ಟೈಮ್ ಇಟ್ಕೊಂತೀನಿ ಅಷ್ಟೇ. ಆಮೇಲೆ ಏನು ಇಲ್ಲ, ನಾನು ಇಂಜೆಕ್ಷನ್ ರೂಮಲ್ಲಿ ಪರ್ಮನೆಂಟ್ ಆಗಿ ಕುತ್ಕೊಂತೀನಿ. ನಾನು ಅಲ್ಲಿ ಎಷ್ಟು ವರ್ಷ ಇರ್ತೀನೋ ಜವಗನಹಳ್ಳಿಯಲ್ಲಿ, ಅಷ್ಟು ವರ್ಷದವರೆಗೂ ಇಂಜೆಕ್ಷನ್ ರೂಮ್ ಎಲ್ಲದಕ್ಕೂ ಆಯ್ತು ಅನ್ನೋದಲ್ಲ, ಏನು ಮಾಡಕ್ಕಾಗಲ್ಲ ನಿಮ್ ಕೈಲಿ.
ಕೊನೆವರೆಗೂ ಈಗಾಗಲೇ ಶುರುವಾಗಿದೆ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಈಗಾಗಲೇ ಶುರುವಾಗಿದೆ. ಸಂಬಳ ಬೇರೆ ಆಗಿಲ್ಲ, ಇಲ್ಲಿ ಮೇಲಿನಾತ ಏನು ಬೇರೆ ಇಲ್ಲ, ಇನ್ ಮುಂದೆ ಶುರುವಾಗತ್ತೆ. ಅರ್ಥ ಆಯ್ತಾ? ನೀವು ಮಾಡಿದ ಮೊದಲನೇ ತಪ್ಪೇನ್ ಗೊತ್ತಾ? ನನ್ನ ಎದುರಾಕೊಂಡಿದ್ದು, ನನ್ನ ಎದುರಾಕೊಂಡು ನನ್ ಮನಸ್ಸಿನ ನೆಮ್ಮದಿ ಹಾಳು ಮಾಡಿದ್ದೆ ನೀವು ಮೊದಲು ಮಾಡಿದ ತಪ್ಪು. ಅದಕ್ಕೆ ಇದು ಪನಿಷ್ಮೆಂಟ್ ನಿಮ್ಗೆ. ಅರ್ಥ ಆಯ್ತಾ? ಕಾಸು ಕೊಡ್ಲಿಲ್ಲ ಅಂದ್ರೆ ನಾವು ರಿನ್ಯೂವಲ್ ಮಾಡಲ್ಲ ಮೇಡಮ್. ನೀವ್ ಏನೇ ಟಿಪ್ಪರ್ಲಾಗ ಹಾಕಿದ್ರು, ಯಾರಿಗೆ ಫೋನ್ ಮಾಡ್ಕೊಂಡ್ರು, ಯಾರ ಹತ್ರ ಹೇಳ್ಸ್ಕೊಟ್ರು, ಯಾರಿಂದ ಫೋನ್ ಮಾಡ್ಸಿದ್ರು, ಏನೇ ನಾಟಕ ಮಾಡಿದ್ರು, ನಾನಂತೂ ನಿಮ್ಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡ್ಕೊಡೋದಿಲ್ಲ, ಯಾವ ಕಾರಣಕ್ಕೂ ಮಾಡ್ಕೊಡೋದಿಲ್ಲ. ಅರ್ಥ ಆಯ್ತಾ? ಕಾಸು ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ಫಿಟ್ ಇಲ್ಲ. ಗೌರ್ಮೆಂಟ್ ಸರ್ವಿಸ್ಗೆ ಕಾಂಟ್ರಾಕ್ಟ್ ಬೇಸಿಸ್ ಆಗ್ಲಿ ರೆಗ್ಯುಲರ್ ಬೇಸಿಸ್ ಆಗ್ಲಿ ಫಿಟ್ ಇಲ್ಲ ಅಂತ ಬರ್ತೇನೆ. ಇನ್ 3 ತಿಂಗಳೊಳಗೆ ಈಕಿನ ಟರ್ಮಿನೇಟ್ ಮಾಡಿ. ಅದ್ರೈತೆ 3 ತರ. 6 ತಿಂಗಳಿಗೆ ಟರ್ಮಿನೇಟ್ ಮಾಡ್ಬೇಕಾ, ವರ್ಷಕ್ಕೆ ಟರ್ಮಿನೇಟ್ ಮಾಡ್ಬೇಕಾ, 3 ತಿಂಗಳಿಗೆ ಟರ್ಮಿನೇಟ್ ಮಾಡ್ಬೇಕಂತ 3 ಕಾಲಮ್ ಇದೆ. ಓದಿದ್ದೀರಾ? ಇನ್ 3 ತಿಂಗಳಿಗೆ ಈಕಿನ ಟರ್ಮಿನೇಟ್ ಮಾಡಿ ಅನ್ನೋ ಕಾಲಮ್ಗೆ ಬರೀತೀನಿ. ಅರ್ಥ ಆಯ್ತಾ? 3 ತಿಂಗಳಾದ್ಮೇಲೆ ಮನೆಗೆ ಹೋಗಿವ್ರಂತೆ. ಯಾರ ಹತ್ರ ಹೇಳ್ಕೋಬೇಡ್ರಿ. ಮೋಹನ್ ಫೋನ್ ಮಾಡಿ ಹೇಳೋದಾಗ್ಲಿ, ಮಂಜುನಾಥ್ ಅವ್ರ ಫೋನ್ ಮಾಡೋದಾಗ್ಲಿ, ನ್ಯೂಸ್ ರಿಪೋರ್ಟರ್ಸ್ಗೆ ಫೋನ್ ಮಾಡಿ ಹೇಳೋದಾಗ್ಲಿ, ಅಲ್ಲಿದನಲ್ಲ ಆರೋಗ್ಯ ರಕ್ಷಾ ಸಮಿತಿ ಅವ್ರ ವಜೀರ್ಗೆ ಫೋನ್ ಮಾಡೋದಾಗ್ಲಿ, ಬೇರೆ ಯಾರು ಮಾಡೋದು ಮಾಡ್ಬೇಡಿ. ನನ್ಗೆಲ್ಲ ಗೊತ್ತಾಗತ್ತೆ. ನೀವ್ ಯಾರು ಫೋನ್ ಮಾಡ್ತಾರೆ ಅವ್ರು ನನ್ಗೆ ಫೋನ್ ಮಾಡ್ತಾರೆ. ಮತ್ತೆ ನೀವು ಇನ್ನೋಸೆಂಟ್ ಆಗಿ ಯಾರಿಗೋ ಫೋನ್ ಮಾಡ್ತೀರಾ, ಅಣ್ಣ ನನ್ಗೆ ಹಿಂಗೆ ಈ ತರ ಪ್ರಾಬ್ಲಮ್ ಆಗಿದೆ, ನನ್ ಕೆಲಸ ಮಾಡಿಸ್ಕೊಡ್ರಿ ಅಂತ ನೀವ್ ಯಾರು ಫೋನ್ ಮಾಡಿ ಹೇಳ್ತಿರಲ್ಲ, ಅವ್ರು ಹಿಂದೆನೆ ನನ್ಗೆ ಫೋನ್ ಮಾಡ್ತಾರೆ, ನನ್ಗೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ನೀವೇನ್ ಟಿಪ್ಪರ್ಲಾಗ ಹಾಕಿದ್ರು ನಿಮ್ ಕಡೆಯಿಂದ ಸೈನ್ ಮಾಡಿಸ್ಕೊಳಕ್ ಆಗಲ್ಲ. ಅರ್ಥ ಆಯ್ತಾ? ಈಗೇನೇ ಇಂಜೆಕ್ಷನ್ ರೂಮ್ ಅಲ್ಲಿ ಏನೇ ನಾಟಕ ಮಾಡಿದ್ರು, ಏನೇ ಪ್ರಯತ್ನ ಮಾಡಿದ್ರು ನನ್ ಕಡೆಯಿಂದ ಅಂತೂ ನೀವು ಸೈನ್ ಮಾಡಿಸ್ಕೊಳಕ್ ಆಗಲ್ಲ. ಟಿಪ್ಪರ್ಲಾಗ ಹಾಕಿದ್ರು ಸೈನ್ ಮಾಡಿಸ್ಕೊಳಕ್ ಆಗಲ್ಲ. ಕಾಸು ಕೊಟ್ಟು ಸೈನ್ ಮಾಡಿಸ್ಕೊಳ್ರಿ. ಅರ್ಥ ಆಯ್ತಾ? ನಾನ್ ಕಾಸ್ಗೋಸ್ಕರನೇ ನಿಮ್ಮನ್ನ ಸತಾಯಿಸ್ತಾ ಇರೋದು, ಬೇರೆ ಇನ್ನೇನಕ್ಕೂ ಅಲ್ಲ. ಅರ್ಥ ಆಯ್ತಾ? ಕಾಸು ಕೊಟ್ಟು ಕೆಲ್ಸಕೊಳ್ಬೇಕು. ಕಾಸು ಕೊಟ್ಟು ಸೈನ್ ಮಾಡಿಸ್ಕೊಂಡು ಹೋಗಿ ಮೇಡಮ್. ಇಲ್ಲಾಂದ್ರೆ ಹೋಗಿ TH ಅವ್ರ ಕಾಲು DH ಅವ್ರ ಕಾಲು ಇಟ್ಕೊಂಡು ಮತ್ತೆ ಇನ್ನೊಂದ್ಸರಿ ಆರ್ಡರ್ ಹಾಕ್ಸ್ಕೊಳ್ಳಿ. ಆಗ್ಬೋದಾ? ನೆಮ್ಮದಿಯಾಗಿ ನಿದ್ದೆ ಮಾಡ್ರಿ, ಊಟ ಮಾಡಿ. ಸರಿ ಸರ್. ನೋಡಿದ್ರಲ್ಲ, ಸಿದ್ದರಾಮಯ್ಯನವರು ಹೇಳ್ತಾರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹೇಳುತ್ತಾರೆ, ಕಪ್ಪು ಚುಕ್ಕೆ ಇಲ್ಲದಂತ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಇಷ್ಟು ದೊಡ್ಡ RTO ಆಯ್ತು, ಹೌಸಿಂಗ್ ಆಯ್ತು, ಲೋಕಾಯುಕ್ತ SP ವಸೂಲಿಗಿಳಿಸಿದ್ದ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಯ್ತು, ಜಮೀರ್ ಹೌಸಿಂಗ್ ಆಗೋಯ್ತು, ಡೆಪ್ಯೂಟಿ CM DK ಶಿವಕುಮಾರ್ ಮೇಲೆ ಕಾಂಟ್ರಾಕ್ಟರ್ಸ್, ಸತೀಶ್ ಜಾರಕಿಹೊಳಿ ಮೇಲೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಆರೋಪ ಆಯ್ತು. ಇನ್ ಯಾವ ಮಿನಿಸ್ಟ್ರಿ ಬೀದಿಗೆ ಬರ್ತದೆ ಸಿದ್ದರಾಮಯ್ಯನವರೇ? ನಿಮ್ಮ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರೇ, ನೀವು ಯುವಕರು ಆ ಗಾಂಧಿನಗರ ಬಿಟ್ಟು ಹೊರಗಡೆ ಬನ್ನಿ, ಹಳ್ಳಿ ಹೋಗಿ ಸ್ವಲ್ಪ ನೋಡಿ, ತಾಲೂಕುಗಳಲ್ಲಿ ಯಾವ ರೀತಿ ವಸೂಲಿಗಿಳಿದವ್ರೆ, ಈ ರೀತಿ ಡಾಕ್ಟರ್ಗಳು, ಅಲ್ಲಿನ ಜನಜೀವನ ಏನಾಗ್ತಾ ಇದೆ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ಕರ್ನಾಟಕದ ರೂರಲ್ ಏರಿಯಾ, ಉತ್ತರ ಕರ್ನಾಟಕದಲ್ಲಿ ಈ ಪ್ರಾಣ ಉಳಿಸುವ ಸರ್ಕಾರಿ ಡಾಕ್ಟರ್ಗಳು ಮಾಡುತ್ತಿರೋ ಒಂದು ಕಾಂಟ್ರಾಕ್ಟ್ ರಿನ್ಯೂ ಮಾಡಕ್ಕೆ 5,000, 10,000, 15,000 ಅಂತ ಬೀಟ್ ಕರೆಯುವಂತ ಡಾಕ್ಟರ್ಗೂ ಇನ್ನೊಬ್ಬ ಶ್ರೀಕೃಷ್ಣ ಅಂತ ಇವನ ಹೆಸರು. ಆ ಹೆಸರು ನೋಡ್ರಿ ಹೆಂಗಿದೆ. ನಾವೆಲ್ಲ ಹೇಳ್ತೀವಿ ಧರ್ಮ ಏನ್ ಕರ್ಮ ರೀ, ಲಂಚದ ಕರ್ಮ. ದಿನೇಶ್ ಗುಂಡೂರಾವ್ ಇವನಿಗೆ ಒಂದು ಜೈಲಿಗೆ ದಾರಿ ತೋರಿಸ್ಬೇಕು. ಇದ್ರ ಬಗ್ಗೆ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಇವನ್ ಮೇಲೆ ಕ್ರಮ ಆಗ್ಬೇಕು. ಮಿಕ್ಕ ಕರ್ನಾಟಕದಲ್ಲಿರೋ ವೈದ್ಯರುಗಳಿಗೆ ಭಯ ಬರಬೇಕು. ಆಮೇಲೆ ಈ ರೀತಿ 5,000, 10,000, 15,000 ಅಂತೇಳಿ ಲಂಚಕ್ಕೆ ಆಸೆ ಬೀಳುವಂತ ಇಂಥ ಡಾಕ್ಟರ್ಗಳಿಗೆ ಅವರ ಯೋಗ್ಯತೆಯನ್ನ ಆರೋಗ್ಯ ಮಂತ್ರಿ ಚುಕ್ಕೆ ಇಲ್ಲದಂತ ನನ್ ಕಪ್ಪು ಚುಕ್ಕೆ ಇಲ್ಲ ನನ್ನ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಕಪ್ಪು ಚುಕ್ಕೆ ಇಲ್ಲದಂತ. ಆಮೇಲೆ ದಯಮಾಡಿ ಕಮೆಂಟ್ ಮಾಡಿ, ನಿಮ್ಮ ಜಿಲ್ಲೆನಲ್ಲಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ತಾಲೂಕಲ್ಲಿರುವಂತಹ ಆಸ್ಪತ್ರೆಗಳಲ್ಲಾಗಿರ್ಬೋದು ಹಣ ಕೊಡದೆ ವೈದ್ಯರು ಕೆಲಸ ಮಾಡ್ತಾರ? ಲಂಚ ಕೊಡದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದದೇ ಅನ್ನ 10 ರೂಪಾಯಿ ಬಿಟ್ಟು 10 ರೂಪಾಯಿ ಏನೋ ಅದು ಕಟ್ಸ್ಕೊಂತಾರೆ, ಏನೋ ಔಟ್ ಪೇಷಂಟ್ಗೆ ಕಾರ್ಡ್ ಬಿಟ್ಕೊಂತ, ಅದು ಬಿಟ್ಟು ನಿಮ್ಗೆ ಲಂಚ ಇಲ್ಲದೆ ಕೆಲಸ ನಡೀತದ? ಕರ್ನಾಟಕದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರು ನಿಮ್ಗೆ ಟೈಪ್ ಮಾಡಕ್ ಬರಂಗಿದ್ರೆ ದಯಮಾಡಿ ಅಲ್ಲಿ ಕಮೆಂಟ್ ಹಾಕಿ. ಕರ್ನಾಟಕದ ಸರ್ಕಾರಿ ಆಸ್ಪತ್ರೆಗಳ ಸವಲತ್ತು ಕರೆಕ್ಟ್ ಆಗಿದ್ಯಾ? ಅಲ್ಲಿರುವಂತ ವೈದ್ಯರು ಅಲ್ಲಿರುವಂತ ಸಿಬ್ಬಂದಿಗಳು ನಿಮ್ಮ ಹತ್ರ ವೈದ್ಯಗಳಾಗಿರ್ಬೋದು, ನರ್ಸ್ ಆಗಿರ್ಬೋದು, ಲಂಚ ಕೇಳದೆ ನಿಮ್ಗೆ ಸೇವೆಗಳನ್ನ, ಈ ಒಂದು ಆರೋಗ್ಯ ಸೇವೆಗಳನ್ನ ಉಚಿತವಾಗಿ ಕೊಡ್ತಾ ಇದಾರ? ಕೊಟ್ಟಿಲ್ಲ ಅಂತಂದ್ರೆ ಯಾವ ಆಸ್ಪತ್ರೆ? ದಯಮಾಡಿ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಈ ರೀತಿ ವಿಡಿಯೋಗಳು ಮಾಡಾಕದಾಗ ಲಕ್ಷಾಂತರ ಜನ ಈ ವಿಡಿಯೋಗಳನ್ನ ನೋಡ್ತಾರೆ. ಆ ಕಮೆಂಟ್ ಅನ್ನ ನೋಡಿದಾಗ ಸರ್ಕಾರದ ಇಂಟೆಲಿಜೆನ್ಸಿ, ಸರ್ಕಾರದ ಪೊಲೀಸು, ಸರ್ಕಾರದ ವಾಚ್ ಡಾಗ್ಗಳು ಈ ವಿಡಿಯೋಗಳನ್ನ ನೋಡ್ತಾರೆ. ತಕ್ಕ ಮಟ್ಟಿಗೆ ಭ್ರಷ್ಟಾಚಾರವನ್ನ ಮಟ್ಟ ಹಾಕ್ಲಿಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಬೀಳೋಣ. ಯಾಕೆ ಅಂತಂದ್ರೆ
ನಾವು ಕಟ್ಟುವಂತ ತೆರಿಗೆ, ನಾವು ಕೊಡುವಂತ ಓಟಿಂದ ಸರ್ಕಾರ ಆಗತ್ತೆ. ಸರ್ಕಾರ ರಚನೆ ಆದ ಮೇಲೆ ಸಾರ್ವಜನಿಕವಾಗಿ ಸೇವೆ ಮಾಡ್ಬೇಕೇ ಹೊರತು ಲೂಟಿ ಮಾಡುವಂತ ಎಲ್ಲ ಲೂಟಿ ಇಲ್ಲ ರೀ, ಎಲ್ಲ ಲೂಟಿ ಇಲ್ಲ. ಸ್ವತಃ ಲೋಕಾಯುಕ್ತ SP ನೇ ವಸೂಲಿಗೆ ಇಳಿದ್ಬಿಟ್ಟಿದ್ದ. ಡೆಪ್ಯೂಟಿ CM ಬೆಂಗಳೂರು ಇನ್ಚಾರ್ಜ್ ನಾನ್ ಡೆಪ್ಯೂಟಿ CM ಅಂತ ಹೇಳ್ಕೊಳೋ ಅಂತ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಇರೋ ಈ ಬೆಂಗಳೂರಲ್ಲಿ ಸಾವಿರಾರು ಸಮಸ್ಯೆ ಇದೆ. ಬರೀ ಸೋಷಿಯಲ್ ಮೀಡಿಯಾಗೆ ಫೋಟೋ ಕೊಟ್ಕೊಂಡು ವಿಡಿಯೋ ಕೊಟ್ಕೊಂಡು ತಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಿಕೊಂಡು ಅದನ್ನ ಶೇರ್ ಮಾಡಿ ಅಂತ ಹೇಳಿಸ್ಕೊಂಡು ಓಡಾಡುವಂತ ಡಿ ಕೆ ಶಿವಕುಮಾರ್, ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರಪ್ಪ ಅವ್ರ ತಂದೆಯವರು ಆಗಿನ ಕಾಲದಲ್ಲಿ ಕರ್ನಾಟಕದ CM. ಅಲ್ಲಿ ನೋಡ್ರಿ, ವಂಶ ಪಾರಂಪರ್ಯ ಇವ್ರ ಅಧಿಕಾರ ಹಿಡ್ಕೊಂಡು ನಿಮ್ಮ ತೆರಿಗೆ ಸ್ವಾಹ, ನಿಮ್ಮ ಸೇವೆ ಗೋವಿಂದ, ಈ ರೀತಿ ಲಂಚ ಬಕಾಸುರರನ್ನ ಸಾಕೊಂಡಿರೋ ಪ್ರತಿ ಇಲಾಖೆನಲ್ಲೂ ಲಂಚ ಬಕಾಸುರರು ಇದ್ದಾರೆ. ಏನೇ ಸ್ನೇಹಿತರೆ, ಈ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದೀನಿ. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಇದನ್ನ ಕಾಪಾಡಬೇಕಾದಂತ ಜವಾಬ್ದಾರಿ 6 ಕೋಟಿ ಕನ್ನಡಿಗರ ಹೆಗಲ ಮೇಲೆ ಇದೆ. ಮುಂದಿನ ದಿನಗಳಲ್ಲಿ ಯುವ ಜನತೆ, ಒಳ್ಳೆ ಹುಡುಗರು, ಜೆಂಟಲ್ಮೆನ್ಗಳು, ಹೆಣ್ಮಕ್ಳು ಯಾರಾದ್ರೂ ರಾಜಕೀಯಕ್ಕೆ ನೀವೆಲ್ಲ ಬರಬೇಕು, ಇದನ್ನ ತೊಳಿಬೇಕು, ನಮ್ ಜೊತೆನಲ್ಲಿ ಕೈ ಜೋಡಿಸ್ಬೇಕು ಅಂತ ಹೇಳುತ್ತಾ ಭಾನುವಾರದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವ್ದಾದ್ರು ವಿಚಾರ ಇದ್ರೆ ಮತ್ತೆ ವಿಡಿಯೋ ಬರ್ತೀನಿ. ಬೆಳಗ್ಗೆ ಇನ್ನ ಮುಖ ತೊಳ್ಕೊಂಡು ಹಂಗೆ ಬಂದೆ. ಇವನು ಶ್ರೀಕೃಷ್ಣನ್ ಮಕ ನೋಡ್ದೆ, ಯಾಕೋ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅನ್ನಿಸ್ತು. ಇಲ್ಲಿ ಆಫೀಸಲ್ಲಿ ಕ್ಲೀನ್ ಮಾಡೋಣ ಅಂತ ಬಂದೆ, ಅದೇನೋ ಗೊತ್ತಿಲ್ಲ. ಐ ಸಾ ದಿಸ್ ವಿಡಿಯೋ ಅಂಡ್ ವಿ ವಾಂಟ್ ಭ್ರಷ್ಟಾಚಾರ ಆದಷ್ಟು ಮಟ್ಟ ಹಾಕಬೇಕು ಕರ್ನಾಟಕದಲ್ಲಿ, ಇಲ್ಲ ಅಂದ್ರೆ ಬಡವರು ಸಾಮಾನ್ಯ ಜನ ಬದುಕಕ್ಕಾಗಲ್ಲ ಅಂತ ಹೇಳುತ್ತಾ ನಾನು ನಿಮ್ಮ ವಕೀಲ ಜಗದೀಶ್, ಅಡ್ವೊಕೇಟ್ ಜಗದೀಶ್, ಬಿಗ್ ಬಾಸ್ ಜಗದೀಶ್, ವಾಯ್ಸ್ ಆಫ್ ಕರ್ನಾಟಕ ಏನೇನೋ ಕರೀತಾರೆ, ಇರ್ಲಿ ಬಿಡಿ. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ. ಲವ್ ಯು.